ಕರ್ನಾಟಕದಾದ್ಯಂತ 2024-25ನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳು ಮೇ 31ರಿಂದ ಆರಂಭಗೊಳ್ಳುತ್ತಿವೆ. ಈಗಾಗಲೇ ವಿವಿಧ ಜಿಲ್ಲೆಗಳಿಗೆ 70% ಪಠ್ಯಪುಸ್ತಕ ಕೂಡ ಶಿಕ್ಷಣ ಇಲಾಖೆಯಿಂದ ರವಾನೆಯಾಗಿವೆ. ಶಾಲೆ ಇಂದಿನಿಂದ ಆರಂಭಗೊಂಡಿದ್ದು ಅಗತ್ಯ ಸ್ವಚ್ಛತಾ ಕಾರ್ಯಗಳು ಕೂಡ ಮುಗಿದಿದ್ದು ಶಾಲಾ ಪ್ರಾರಂಭೋತ್ಸವಕ್ಕೆ ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರು ಉತ್ಸುಕರಾಗಿದ್ದಾರೆ. ಶಿವಮೊಗ್ಗದ ಹಲವು ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಹೊಸ ಸಮವಸ್ತ್ರ ಧರಿಸಿ ಶಾಲೆಯತ್ತ ಹೆಜ್ಜೆ ಹಾಕುತ್ತಿದ್ದಾರೆ. ಪರವಾಗಿ ನಿಮ್ಮೆಲ್ಲರ ಪರವಾಗಿ ಇಲ್ಲಿ ನಾವು ಓದೋದಕ್ಕೆ ದೇವತೆ ಅಂತ ಯಾರನ್ನು ಕರಿತೀವಿ? ವೀಣಾ ಶಾರದಾ ಅಲ್ವಾ? ನಮಗೆ ವೀಣಾ ಶಾರದಾ ಅಂದರೆ ಆಕೆ ವಿದ್ಯಾದಾತೆ ಅಂತ ಹೇಳ್ತೀವಿ, ಹೌದಾ ಇಲ್ವಾ? ಹಾಗಾಗಿ ಆ ವಿದ್ಯಾದಾತೆ ಎಲ್ಲಿದ್ದಾಳೆ? ಶೃಂಗೇರಿಲಿದ್ದಾಳೆ, ನಮಗೆ ಭಾಳ ಹತ್ತಿರದಲ್ಲಿದ್ದಾಳೆ ತಾನೆ. ಆದ್ದರಿಂದ ದಿವಸ ಶಾರದಾ ಮಾತೆಗೆ ನಮಿಸಿ ನಾವು ಶಾಲೆಯಲ್ಲಿ ಪಾಠ ಕಲಿತೀವಿ, ಹೌದಾ ಇಲ್ವಾ? ಆದ್ದರಿಂದ ಪಾಠ ಯಾಕೆ ಬೇಕು? ಜೀವ ಮತ್ತು ಜೀವನಕ್ಕೆ ಬೇಕು.